ಈಗ ದುರ್ಗಂಬಾದೇವಿಯ ಆಶೀರ್ವಾದ ಪಡೆದು ನಾಮಿನೇಷನ್ ಫೈಲ್ ಮಾಡಲಿಕ್ಕಾಗಿ ಬಂದು ಜನಸ್ತೋಮ ನೀವು ನೋಡಿದ್ದೀರಿ, ನಿಮಗೂ ಎಲ್ಲ ಗೊತ್ತಿರೋ ಹಾಗೆ ಅವರೆಲ್ಲ ಉತ್ಸಾಹದಿಂದ ಇದ್ದಾರೆ. 7ನೇ ತಾರೀಕು ಯಾವತ್ತು ಬರುತ್ತೋ ನಾನು ಯಾವಾಗ ಕಮಲದ ಗುರುತಿಗೆ ಓಟ್ ಹಾಕ್ತೀನಿ ಅಂತೇಳಿ ಉತ್ಸಾಹದಿಂದಿದ್ದಾರೆ. ಅವರು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ಲೋಕಸಭೆ ಕಳಿಸ್ತಾರೆ ಅಂತ ಹೇಳಿ ತಮ್ಮಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ಮೇಡಮ್ ಹೋದ ಕಡೆಯಲ್ಲೆಲ್ಲ ಭಾಳ ನೆಗೆಟಿವ್ ಇದೆ ಬಿಜೆಪಿಗೆ, ಅದು ಗೊತ್ತಿಲ್ಲ, ನಿಮಗೆ ಗೊತ್ತಿರಬೇಕು. ಅಲ್ಲ ಯಾರಾದ್ರೂ ಹೇಳಿದ್ರ? ಅಲ್ಲ ಭಾಳ ವಿಡಿಯೋ ಎಲ್ಲ ಅಲ್ಲ ಹೇಳಿದ್ರ ಯಾರಾದ್ರೂ ನಿಮಗೆ? ಇದೆ ಮೇಡಮ್, ಅದು ನಾನು ನೋಡೇ ಇಲ್ಲ. ಅಲ್ಲ ಏನು ಕೆಲಸ ಮಾಡಿಲ್ಲ ಸಂಸದರಾಗಿ. ಸಂಸದರ ಕೆಲಸ ಈಗ ದಾವಣಗೆರೆಲ್ಲ ಹೇಳ್ಕೊಂಡು ಬರ್ತಾರೆ. ಒಂದು ನಿಮಿಷ, ದಾವಣಗೆರೆಯಲ್ಲೆಲ್ಲ ಸುತ್ತಾಡ್ಕೊಂಡು ಬಂದರೆ ಹಳ್ಳಿಗಳಲ್ಲಿ ಅವ್ರ ಸಮುದಾಯ ಭವನದಿಂದ ಹಿಡಿದು ಏನೇನು ಕೆಲಸ ಮಾಡಿದ್ದಾರೆ ಅಂತ ನೀವು ಸುತ್ತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರು ಮಾಡಿದ ಕೆಲಸ ಎಲ್ಲ ನಾವು ಮಾಡಿದ್ದೀವಿ ಅಂತ ಅವ್ರ ವಿರೋಧ ಪಕ್ಷದವ್ರು ಹೇಳಿದ್ರೆ ಅದಕ್ಕೆ ನೀವು ಹೌದು ಅಂತ ಕೇಳಿದ್ರೆ ನಾನೇನು ಹೇಳೋಣ? ವಿರೋಧ ಪಕ್ಷದವರಲ್ಲ ಮೇಡಮ್, ಜನರೇ ಹೇಳ್ತಿದ್ದಾರೆ ಏನ್ ಮಾಡಿದ್ದಾರೆ ಮೋದಿ ಒಂದ್ ನಿಮಿಷ. ಇನ್ನೂ ಮುಖ್ಯವಾಗಿ ನೆಗೆಟಿವ್ ನನಗೆ ಗೊತ್ತಿರಂಗೆ ನಾನು ಹೋದ ಕಡೆ ಅಂತೂ ಎಲ್ಲೂ ಇಲ್ಲ. ನೀವು ಯಾವ ಕಡೆ ಹೋಗಿದ್ದೀರೋ ಗೊತ್ತಿಲ್ಲ, ಆಯ್ತು ಅಷ್ಟು ಹೇಳ್ತೀನಿ ನಾನು. ಆದರೆ ಇನ್ನೊಂದು ರೆಸ್ಪಾನ್ಸ್ ಚೆನ್ನಾಗಿದೆ. ಇನ್ನು 7ನೇ ತಾರೀಕು ವೋಟಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ, ಅವಾಗ ಒಂದು ರೌಂಡ್ ಬರ್ರಿ ಗೊತ್ತಾಗುತ್ತೆ. ಡೆವಲಪ್ಮೆಂಟ್ ಅಂತ ಹೋಗ್ತೀರಾ ಮೇಡಮ್, ಇಲ್ಲ ಮೋದಿ ಅಂತ ಎರಡು ಡೆವಲಪ್ಮೆಂಟು ಆಗಿದೆ, ಅದರಲ್ಲಿ ಮೋದಿಯವ್ರದ್ದು ಹವಾನೂ ಇದೆ. ನಾನು 30 ವರ್ಷದಿಂದ ಓಡಾಡಿ ಜನಗಳ ಸಂಪರ್ಕನೂ ಇದೆ. ಪಕ್ಷೇತರ ಅಭ್ಯರ್ಥಿಗಳು ನಿಂತ್ಕೊಂಡಿರೋದು ಬಿಜೆಪಿ ಬಸ್ ಆಗುತ್ತೆ ಅನ್ನೋ ಒಂದಿಷ್ಟು ಕಾರ್ಯಕರ್ತರು ಮಾತಾಡ್ತಿದ್ದಾರೆ. ಏನಂತ ಪಕ್ಷೇತರ ಅಭ್ಯರ್ಥಿ ನಿಂತಾರಲ್ಲ, ಅದರಿಂದ ನಿಮಗೆ ಬಿಜೆಪಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು. ಅದು ನೋಡೋಣಂತೆ ಮುಂದೆ ಹೆಂಗೆ ಆಗುತ್ತೆ ಅಂತೇಳಿ. ಮತ ಕೊಡ್ತಾರಲ್ಲ ಆಮೇಲೆ ನೋಡ್ರೆ ಹೇಳೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.